ಹಾಯ್ ಡಿಯರ್ ಸ್ಟೂಡೆಂಟ್ಸ್, ಏನು ಮಾಡ್ತಾ ಇದ್ದೀರಾ? ಓದ್ತಾ ಇದ್ದೀರಾ? ಯಾವುದೇ ಕಾರಣಕ್ಕೂ ಟೈಮ್ ಪಾಸ್ ಮಾಡಬೇಡಿ. ಇಟ್ಸ್ ಅ ವೆರಿ ಕ್ರೂಷಿಯಲ್ ಮೂಮೆಂಟ್. ಎಕ್ಸಾಮಿನ ಸ್ವಲ್ಪವೇ ದಿವಸ ಇದೆ. ಮಕ್ಕಳು ಚೆನ್ನಾಗಿ ಓದ್ಕೊಂಡು ಒಳ್ಳೆ ಮಾರ್ಕ್ಸ್ನ ತಗೊಂಡ್ರೆ ನಿಮಗೂ ಮತ್ತು ನಿಮ್ಮ ತಂದೆ ತಾಯಿಗಳಿಗೆ ನಮಗೂ ಒಂದು ಉತ್ತಮವಾಗಿರ್ತಕ್ಕಂಥ ಹೆಸರು ಬರುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ನಾನೀಗ ನಿಮಗೆ ಮತ್ತೊಂದು ಪೊಲಿಟಿಕಲ್ ಸೈನ್ಸ್ ವಿಭಾಗದಲ್ಲಿ ಬರ್ತಕ್ಕಂಥ ಮತ್ತೊಂದು ಅಧ್ಯಾಯವಾಗಿರ್ತಕ್ಕಂಥ ಅನದರ್ ಚಾಪ್ಟರ್, ಗ್ಲೋಬಲ್ ಪ್ರಾಬ್ಲಮ್ಸ್ ಆ್ಯಂಡ್ ಇಂಡಿಯಾಸ್ ರೋಲ್, ಆ ಚಾಪ್ಟರ್ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಪ್ರಾಪಂಚಿಕ ಸಮಸ್ಯೆಗಳನ್ನು ಕುರಿತಂತೆ ಭಾರತದಲ್ಲಿ ಯಾವ ನೀತಿ ಇದೆ, ಭಾರತ ಯಾವ ನೀತಿಯನ್ನು ಅನುಸರಿಸುತ್ತೆ ಅನ್ನೋದನ್ನು ನಾವು ನೋಡ್ತಾ ಹೋದಾಗ, ಸೊ ಇನ್ ದಿಸ್ ಚಾಪ್ಟರ್ ವಿ ಟ್ರೈ ಟು ಲರ್ನ್ ಅಬೌಟ್ ದ ಫಾಲೋಯಿಂಗ್ ಪಾಯಿಂಟ್ಸ್. ಒನ್ ಈಸ್ denial of human rights, refusal of human rights, first point. Secondly, arms race, ಶಸ್ತ್ರಾಸ್ತ್ರಗಳ ಪೈಪೋಟಿ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಮೂರನೇದಾಗಿ economic inequality. So these are all the important three global problems and India's role along with these three problems. Before the discussion of the chapter, we goes to introduction of this chapter. Very firstly, with the end of Second World War, in the world, the two policies, like one is imperialism and another one is colonialism. These two policies ended. ಯಾವಾಗ ವಿಶ್ವದಲ್ಲಿ ದ್ವಿತೀಯ ಮಹಾಸಮರ ಉಂಟಾಯಿತು, ಮೊದಲನೇದಾಗಿ ಇಂಪೀರಿಯಾಲಿಸಮ್ ಪಾಲಿಸಿ, ಸಾಮ್ರಾಜ್ಯಶಾಹಿ ಧೋರಣೆ, ಮತ್ತು ಇಂಪೀರಿಯಾಲಿಸಮ್ ಮೀನ್ಸ್ ವಸಾಹತುಶಾಹಿ ಧೋರಣೆ, ಆ್ಯಂಡ್ ಕಲೋನಿಯಾಲಿಸಮ್ ಮೀನ್ಸ್ ಸಾಮ್ರಾಜ್ಯಶಾಹಿ ಧೋರಣೆ ಏನಾಗುತ್ತೆ, ಕೊನೆಗೊಳ್ಳುತ್ತೆ. ಹಾಗೆ ಇಲ್ಲಿ ಮುಖ್ಯವಾಗಿ ಎ ನ್ಯೂ ವರ್ಲ್ಡ್ ಆರ್ಡರ್ ಎಮರ್ಜ್ಡ್, ಒಂದು ಹೊಸದಾಗಿರ್ತಕ್ಕಂಥ ಪ್ರಪಂಚ ಉದಯವಾಗಲಿಕ್ಕೆ ಪ್ರಾರಂಭವನ್ನು ಮಾಡುತ್ತೆ. ಎಲಾಂಗ್ ವಿತ್ ದ ಓಲ್ಡ್ ವರ್ಲ್ಡ್ ಆರ್ಡರ್, ಏನು ಹಳೆಯದಾಗಿರ್ತಕ್ಕಂಥ ಜಗತ್ತಿಗೆ ಬದಲಾಗಿ ಒಂದು ಹೊಸದಾಗಿರ್ತಕ್ಕಂಥ ಜಗತ್ತು ಸೃಷ್ಟಿಯಾಗಲಿಕ್ಕೆ ಪ್ರಯತ್ನವನ್ನು ಮಾಡುತ್ತೆ. ದೆನ್ ಫೈನಲಿ ರಿಮೆಂಬರ್, ದ ಬಿಗಿನಿಂಗ್ ಆಫ್ UNO, ಯಾವಾಗ ಇಲ್ಲಿ ಮುಖ್ಯವಾಗಿ ನಮ್ಮ ಪ್ರಪಂಚದಲ್ಲಿ ಯುನೈಟೆಡ್ ನೇಷನ್ಸ್ ಆರ್ಗನೈಜೇಷನ್ ಆರಂಭವಾಗಿತ್ತು, ಆಗ ನಮ್ಮ ಪ್ರಪಂಚದಲ್ಲಿ ಏನಾಗುತ್ತೆ, ಎ ನ್ಯೂ ವರ್ಲ್ಡ್ ಆರ್ಡರ್ ಎಮರ್ಜ್ಡ್ along with the old world order with the beginning of UNO, United Nations Organizations. Remember, a new era of world when UNO established, a new era of world order started, in our country, but still numerous number of problems like human rights. One is human rights, second one is arms race, third one is economic inequality, fourth one is apartheid policy, and another one is terrorism policy have remained in our world. So these are all problems continued even after the Second World War. So remember, India as a member of the world community, as a member of UNO, it is trying to its best to solve some of the problems with the help of India. Very firstly, we see the human rights denial. First point is human rights denial. I mean refusal of human rights. Remember, humanists ಮಾನವತಾವಾದಿಗಳು ಅಂತ ಕರೀತಾರೆ. ಹ್ಯುಮ್ಯಾನಿಸ್ಟ್ಸ್ ಹ್ಯಾವ್ ಅಡ್ವೊಕೇಟೆಡ್ ದಟ್, ಅವರು ಅಡ್ವೊಕೇಟ್ ಅನ್ನು ಮಾಡಿದ್ದಾರೆ. ಯಾರು? ಮಾನವತಾವಾದಿಗಳು ಅಡ್ವೊಕೇಟ್ ಅನ್ನು ಮಾಡಿದ್ದಾರೆ. ಏನಂತ? ಎವ್ರಿ ಹ್ಯೂಮನ್ ಬೀಯಿಂಗ್ ಶುಡ್, ಪ್ರತಿಯೊಬ್ಬ ಮನುಷ್ಯನೂ ಸಹ, ಎವ್ರಿ ಹ್ಯೂಮನ್ ಬೀಯಿಂಗ್ ಶುಡ್ ಗೆಟ್ ದೇರ್ ರೈಟ್ಸ್, ಪ್ರತಿಯೊಬ್ಬ ಮನುಷ್ಯ ಹುಟ್ಟಿದಾಗಿನಿಂದಲೂ ಸಹ
ಹಕ್ಕುಗಳನ್ನು ಪಡ್ಕೊಳ್ತಾನೆ ಅಂತೇಳಿ ಹ್ಯುಮ್ಯಾನಿಸ್ಟ್ಸ್ ಸೇಸ್ ಅಥವಾ ಹ್ಯುಮ್ಯಾನಿಸ್ಟ್ಸ್ ಹ್ಯಾವ್ ಅಡ್ವೊಕೇಟೆಡ್ ದಟ್ ಎವ್ರಿ ಹ್ಯೂಮನ್ ಬೀಯಿಂಗ್, ಪ್ರತಿಯೊಬ್ಬ ಮನುಷ್ಯನೂ ಸಹ ಶುಡ್ ಗೆಟ್ ದೇರ್ ರೈಟ್ಸ್ ಬೈ ಬರ್ತ್. But unfortunately, human rights have not been honored. ಆದರೆ ಅದುರಾದೃಷ್ಟವಶಾತ್ ಅನೇಕ ಜನಗಳಿಗೆ ಇವತ್ತಿಗೂ ಸಾಯಲು ಮುಖ್ಯವಾಗಿ ಮಾನವ ಹಕ್ಕುಗಳು ದೊರೆತಿಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ಹ್ಯೂಮನ್ ರೈಟ್ಸ್ ಹ್ಯಾವ್ ನಾಟ್ ಬೀನ್ ಹಾನರ್ಡ್ ಇನ್ ದ ಲಾಂಗ್ ಹಿಸ್ಟ್ರಿ ಆಫ್ ಹ್ಯೂಮನ್ ಸಿವಿಲೈಸೇಷನ್. ಮಾನವನ ನಾಗರಿಕತೆಯಲ್ಲಿ ಅನೇಕ ಜನಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಹಕ್ಕುಗಳು ಸಿಕ್ಕಿಲ್ಲ. ದೆನ್ ಇನ್ ದ ನೇಮ್ ಆಫ್ ವೈ ದ ಹ್ಯೂಮನ್ ರೈಟ್ಸ್ ಆರ್ ಡೆನೈಡ್ ಟು ಹ್ಯೂಮನ್ ಬೀಯಿಂಗ್ಸ್? ಬಿಕಾಸ್ ಇನ್ ದ ನೇಮ್ ಆಫ್ caste, religion, race, gender, color of the skin, and a nationalism. So human rights have been denied to the many people throughout the history. ಇವತ್ತು ಇತಿಹಾಸದುದ್ದಕ್ಕೂ ಸಹ. So in the name of religion, in the name of caste, in the name of race, in the name of gender, in the name of color of skin and nationalism, human rights have been denied to many people throughout the history. ಇಡೀ ಇತಿಹಾಸದುದ್ದಕ್ಕೂ ಸಾಲಿ ಮುಖ್ಯವಾಗಿ ಇವೆಲ್ಲವುಗಳನ್ನು ನಾವು ಪಾಠ ಮಾಡ್ತೈತೆ ಅಂತ ಹೇಳು. ನೀನೇ ಮಾತಾಡಪ್ಪ. ನೆಕ್ಸ್ಟ್ ಮಂಡೇ ಅಂದ್ರೆ ಹೇಳಪ್ಪ ಹೋಗ್ಲಿ. ಸೊ ದೀಸ್ ಆರ್ ಆಲ್ ದ ಪ್ರಾಬ್ಲಮ್ಸ್ ಬೈ ಆಲ್ ದೀಸ್ ಆಕ್ಟಿವಿಟೀಸ್. So number of human beings denied of human rights. Then so many revolutions are created in the world history against the denial of human rights. One is American War of Independence. American War of Independence in the year of 1776. Then the French Revolution in the year of 1789. Then Russian Revolution in the year of 1917. And the freedom struggle of India. ಭಾರತ ದೇಶದಲ್ಲಾಗಿರ್ತಕ್ಕಂಥ freedom struggle of India. So and other countries in the early part of 20th century, 20ನೇ ಶತಮಾನದ ಆರಂಭದಲ್ಲಾಗಿರ್ತಕ್ಕಂಥ ಅನೇಕ ಘಟನೆಗಳು ಇಲ್ಲಿ ಮುಖ್ಯವಾಗಿ ಸೊ ಪ್ರೊವೈಡೆಡ್ ಮೋರ್ ಸ್ಟ್ರೆಂಥಿಂಗ್ ಟು ಹ್ಯೂಮನ್ ರೈಟ್ಸ್. ಇವೆಲ್ಲ ಹೋರಾಟಗಳು ಮಾನವ ಹಕ್ಕುಗಳಿಗೆ ಅತಿ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಕೊಡುತ್ತೆ. ಯಾವ್ಯಾವುದು? ಒಂದು American War of Independence in the year of 1776. Then the French Revolution in the year of 1789. Then Russian Revolution in the year of 1917. The French Revolution the French Revolution and also the freedom struggle of India and other countries in the early part of 20th century given more strength to the human rights. After ends the Universal Declaration of Human Rights. ಪ್ರಪಂಚದಲ್ಲಿ ಸಾರ್ವತ್ರಿಕವಾಗಿರ್ತಕ್ಕಂಥ ಮಾನವ ಹಕ್ಕುಗಳ ಘೋಷಣೆ Universal Declaration of Human Rights
ಈಸ್ ಕನ್ಸಿಡರ್ಡ್ ಹ್ಯಾಸ್ ಎ ಮೇಜರ್ ಈವೆಂಟ್. ಅದನ್ನು ಒಂದು ಮಹತ್ವದ ಘಟನೆಯನ್ನಾಗಿ ಗುರುತು ಹಾಕುತ್ತೆ. ಎಲ್ಲಿ? ಇನ್ ದ ವರ್ಲ್ಡ್ ಹಿಸ್ಟ್ರಿ, ಪ್ರಪಂಚದ ಇತಿಹಾಸದಲ್ಲಿ ಇಟ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಈವೆಂಟ್ ಅಂತೇಳಿ ಕನ್ಸಿಡರ್ಸ್ ಅನ್ನು ಮಾಡುತ್ತೆ. ದೆನ್ ದ ಹ್ಯೂಮನ್ ರೈಟ್ಸ್ ಡಿಕ್ಲರೇಷನ್ ಪ್ರಿಪೇರ್ಡ್, ಮಾನವ ಹಕ್ಕುಗಳ ಘೋಷಣೆಯನ್ನ ಯಾರು ಮಾಡ್ತಾರೆ? ಬೈ ದ experts were agreed. Experts were agreed about the human rights. So upon by the members, by the members countries was adopted in the UN, United Nations General Body meeting. Human rights was accepted by experts in UN General Body meeting on December 10th, 1948. Human rights declared by General Body of United Nations Organization on December 10th, 1948. So in this way, Human Rights Declaration was taken on December 10, 1948. Then the General Assembly as mandatory ಒಂದು ನಿರ್ದೇಶನವನ್ನು ಕೊಟ್ಟಿದೆ. ಯಾವುದು? ಜನರಲ್ ಅಸೆಂಬ್ಲಿ ಹ್ಯಾಸ್ mandated ಒಂದು ನಿರ್ದೇಶನವನ್ನು ಕೊಟ್ಟಿದೆ. ಏನಪ್ಪ ಅಂದ್ರೆ ದ ಮೆಂಬರ್ಸ್ ಕಂಟ್ರಿ, ಯಾವ್ಯಾವ ರಾಷ್ಟ್ರಗಳು ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳಾಗಿದೆಯೋ ಆ ರಾಷ್ಟ್ರಗಳು ಟು ಅಡಾಪ್ಟ್ ಅಂಡ್ ಪ್ರೊಟೆಕ್ಟ್ ಹ್ಯೂಮನ್ ರೈಟ್ಸ್, ಮೊದಲನೇದಾಗಿ ಎಲ್ಲರೂ ಸಹ ಮಾನವ ಹಕ್ಕುಗಳನ್ನು ಅಡಾಪ್ಟ್ ಮಾಡಿಕೊಳ್ಬೇಕು. ನಾಟ್ ಓನ್ಲಿ ಅಡಾಪ್ಟ್ ಬಟ್ ಆಲ್ಸೋ ಪ್ರೊಟೆಕ್ಟ್ ದ ರೈಟ್ಸ್ ಇನ್ ಎವ್ರಿ ಕಂಟ್ರಿ. ಪ್ರತಿಯೊಂದು ರಾಷ್ಟ್ರನೂ ಸಹ ಅಡಾಪ್ಟ್ ಮಾಡಿಕೊಳ್ಬೇಕು. And also protect the human rights. So further, in order to facilitate better implementation, ಈ ಮಾನವ ಹಕ್ಕುಗಳನ್ನು ಅತಿ ಉತ್ತಮವಾಗಿ ಅಳವಡಿಸಿಕೊಳ್ಬೇಕು ಅಂತೇಳಿ ಇಂಪ್ಲಿಮೆಂಟೇಷನ್ ಆಫ್ ಹ್ಯೂಮನ್ ರೈಟ್ಸ್, ದ ಯುನೈಟೆಡ್ ನೇಷನ್ಸ್ ಆರ್ಗನೈಜೇಷನ್ ವಾಸ್ ಪ್ರೊವೈಡೆಡ್ ಆರ್ ಗಿವನ್ ಎ ಗೈಡ್ ಲೈನ್, ಒಂದು ಮಾರ್ಗಸೂಚಿಯನ್ನು ಕೊಡುತ್ತೆ. ಜನರಲ್ ಅಸೆಂಬ್ಲಿ ಆಫ್ UNO ಪ್ರೊವೈಡೆಡ್ ಎ ಗೈಡ್ ಲೈನ್ಸ್. ದೀಸ್ ಗೈಡ್ ಲೈನ್ಸ್ ಬಿಲಾಂಗ್ಸ್ ವಿತ್ ದ ಹ್ಯೂಮನ್ ರೈಟ್ ಡಿಕ್ಲರೇಷನ್. ಮಾನವ ಹಕ್ಕುಗಳ ಘೋಷಣೆ ಬಗ್ಗೆ ಮಾಹಿತಿಯನ್ನು ಗೈಡ್ಲೈನ್ ಅನ್ನು ಕೊಡುತ್ತೆ. ಅಂಡ್ ದ ಗೈಡ್ ಲೈನ್ ಇನ್ಕ್ಲೂಡ್ಸ್ ಆ ಗೈಡ್ಲೈನ್ ಒಳಗಡೆ ಏನಿತ್ತು ಅಂದ್ರೆ ಮುಖ್ಯವಾಗಿ 30 ಕಾಲಮ್ಸ್, 30 ಕಾಲಮ್ಸ್ಗಳಿತ್ತು ಆ ಗೈಡ್ಲೈನ್ ಅಲ್ಲಿ. 30 ಕಾಲಮ್ಸ್. ಸೊ ಫಾರ್ ಒನ್ ಎಕ್ಸಾಂಪಲ್ ಇಸ್ ಗಿವನ್, ಎವ್ರಿ ಇಂಡಿವಿಜುವಲ್ ಆಸ್ ರೈಟ್ ಟು ಲಿವ್. ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಜೀವಿಸುವ ಹಕ್ಕು ಇದೆ. ಎವ್ರಿ ಇಂಡಿವಿಜುವಲ್ ಆಸ್ ಅ ರೈಟ್ ಟು ಲಿವ್ ವಿತ್. ಹೆಂಗ್ ಜೀವಿಸಬಹುದು? ಮೊದಲನೇದಾಗಿ ವಿತ್ ಫ್ರೀಡಮ್, ಸ್ವತಂತ್ರವಾಗಿ ಜೀವಿಸುವ ಹಕ್ಕು. ವಿತ್ ಡಿಗ್ನಿಟಿ, ಗೌರವಯುತವಾಗಿ ಬಾಳ್ತಕ್ಕಂಥ ಹಕ್ಕು. ಅಂಡ್ ಈಕ್ವಾಲಿಟಿ, ಸಮಾನವಾಗಿ ಬಾಳ್ತಕ್ಕಂಥ ಹಕ್ಕು ಅದನ್ನ ಕೊಟ್ಟಿದೆ. ಒನ್ಸ್ ಹಿ ಈಸ್ ಬಾರ್ನ್ ಆಸ್ ಅನ್ ಇಂಡಿವಿಜುವಲ್, ಒಂದು ಸಾರಿ ಆ ದೇಶದಲ್ಲಿ ಆತ ಜನ್ಮವನ್ನು ತಾಳಿದ್ರೆ ಸೊ ಅವನಿಗೇನು ಬರುತ್ತೆ? ಫ್ರೀ ಆಗಿ ಸ್ವತಂತ್ರವಾಗಿರ್ತಕ್ಕಂಥ ಹಕ್ಕು ಬಂತು. ಡಿಗ್ನಿಟಿಯಿಂದ ಬಾಳ್ತಕ್ಕಂಥ ಹಕ್ಕು ಬರುತ್ತೆ. ಪ್ಲಸ್ ಈಕ್ವಾಲಿಟಿ. ಇಟ್ ಆಲ್ಸೋ, ದ ಕಾಲಮ್ ಆಲ್ಸೋ ಕಾಲ್ಸ್ ಫಾರ್ ದ ಎರಾಡಿಕೇಶನ್ ಆಫ್. ಎರಡನೇದಾಗಿ ಏನಿದೆ ಕಾಲಮ್ ಅಲ್ಲಿ? ಎರಾಡಿಕೇಶನ್ ಆಫ್ ಸ್ಲೇವರಿ ಸಿಸ್ಟಮ್. ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಗುಲಾಮಗಿರಿ ಇದೆ ಅಂದ್ರೆ ಅದನ್ನ ಎರಾಡಿಕೇಟ್ ಮಾಡಬೇಕು, ನಿಷೇಧವನ್ನು ಮಾಡಬೇಕು. ಎರಾಡಿಕೇಶನ್ ಆಫ್ ಸ್ಲೇವರಿ
and gender-based discrimination, gender-based exploitation of women. ಲಿಂಗವನ್ನು ಆಧರಿಸಿ ಮಹಿಳೆಯರನ್ನ ಶೋಷಣೆ ಮಾಡ್ತಕ್ಕಂಥದ್ದನ್ನ ಎರಾಡಿಕೇಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡುತ್ತೆ. ಯಾವುದು? ಗೈಡ್ ಲೈನ್. ಸೊ ಇಂಡಿಯಾ ಹ್ಯಾಸ್ ಬೀನ್ ಅಡ್ವೊಕೇಟಿಂಗ್ ಯೂನಿವರ್ಸಲ್ ಡಿಕ್ಲರೇಷನ್. ಭಾರತ ಯಾವುದಕ್ಕೆ ಒತ್ತು ಕೊಡುತ್ತಂದ್ರೆ ಸಾರ್ವತ್ರಿಕ ಘೋಷಣೆ, ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಫ್ರಮ್ ದ ಬಿಗಿನಿಂಗ್. ಪ್ರಾರಂಭದಿಂದಲೂ ಸಹ ಭಾರತ ಸಾರ್ವತ್ರಿಕ ಘೋಷಣೆಗೆ ಹೆಚ್ಚು ಮಹತ್ವವನ್ನು ಕೊಡ್ತಾ ಇದೆ. ದೆನ್ ಇನ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಅವರ್ ಕಂಟ್ರಿ, ಇನ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಫ್ರಮ್ ಆರ್ಟಿಕಲ್ 12 in our constitution, article 12 to 35 of part 3 ಮೂರನೇ ವಿಭಾಗದಲ್ಲಿ ಬರ್ತಕ್ಕಂತಹ 12ನೇ ಆರ್ಟಿಕಲ್ ನಿಂದ 35ನೇ ಆರ್ಟಿಕಲ್ನವರೆಗೂ ಸಹ ಇಲ್ಲಿ ಮುಖ್ಯವಾಗಿ ಏನಿದೆ ಇಲ್ಲಿ ಮುಖ್ಯವಾಗಿ ಫಂಡಮೆಂಟಲ್ ರೈಟ್ಸ್ ಆರ್ ಡಿಸ್ಕಸ್ಡ್ ಫ್ರಮ್ 12 ಆರ್ಟಿಕಲ್ to 35 article of our part 3 discussed about fundamental rights. India has been advocating for better. Whenever India, ಯಾವಾಗಲೂ ಇಂಡಿಯಾ ಅಡ್ವೊಕೇಟ್ ಮಾಡುತ್ತೆ ಬೆಟರ್ ಹ್ಯೂಮನ್ ರೈಟ್ಸ್ ಇಂಪ್ಲಿಮೆಂಟೇಷನ್. ಉತ್ತಮವಾಗಿ ನಾವು ಮಾನವ ಹಕ್ಕುಗಳನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತೇಳಿ ಘೋಷಣೆಯನ್ನು ಮಾಡುತ್ತೆ. ಇನ್ ಆಲ್ ಮೀಟಿಂಗ್ಸ್ ಆಫ್ UNO, ವಿಶ್ವಸಂಸ್ಥೆಯ ಎಲ್ಲ ಸಭೆಗಳಲ್ಲಿ ಇಂಡಿಯಾ ಅಡ್ವೊಕೇಟಿಂಗ್ ಫಾರ್ ಬೆಟರ್ ಇಂಪ್ಲಿಮೆಂಟೇಷನ್ ಆಫ್ ಹ್ಯೂಮನ್ ರೈಟ್ಸ್. ದೆನ್ ಫೈನಲಿ UN ಇನ್ ಇಟ್ಸ್ ಕಾನ್ಫರೆನ್ಸ್, ವಿಶ್ವಸಂಸ್ಥೆ ತನ್ನ ಎಲ್ಲ ಸಮ್ಮೇಳನಗಳಲ್ಲಿ UN ಇನ್ ಇಟ್ಸ್ ಕಾನ್ಫರೆನ್ಸ್ on human rights violation in the year of 1966, 1966 ನಡೆದಿರ್ತಕ್ಕಂಥ ಸಮ್ಮೇಳನದಲ್ಲಿ UN, ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಏನ್ ಮಾಡುತ್ತೆ? ಮಾನವ ಹಕ್ಕುಗಳ ವೈಲೇಷನ್ ಬಗ್ಗೆ, ಶೋಷಣೆ ಬಗ್ಗೆ ಏನ್ ಮಾಡುತ್ತೆ? ಎಲ್ಲ ರಾಷ್ಟ್ರಗಳನ್ನ ಆಸ್ಕ್ಡ್ ಫಾರ್ ಆನ್ ಕಮಿಟ್ಮೆಂಟ್, ಎಲ್ಲರೂ ಸಹ ಬದ್ಧರಾಗಿರುವಂತೆ ಕೇಳ್ಕೊಳ್ಳುತ್ತೆ. ಯಾವುದು? UN, ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್, UNO. ಸೊ ಇನ್ ಇಟ್ಸ್ ಕಾನ್ಫರೆನ್ಸ್ ಆನ್ ಹ್ಯೂಮನ್ ರೈಟ್ಸ್ ವೈಲೇಷನ್ ಇನ್ ದ ಇಯರ್ ಆಫ್ 1966 ಆಸ್ಕ್ಡ್ ಟು ಆಲ್ ಕಂಟ್ರೀಸ್ ಫಾರ್ ದ ಕಮಿಟ್ಮೆಂಟ್, ಬದ್ಧರಾಗಿರಿ. ಯಾವುದಕ್ಕೆ? ದ ಪಾರ್ಟ್ ಆಫ್ ಮೆಂಬರ್ಸ್ ಕಂಟ್ರೀಸ್ ಫಾರ್ ದ ಕಂಪಲ್ಸರಿ ಇಂಪ್ಲಿಮೆಂಟೇಷನ್ ಆಫ್ ಹ್ಯೂಮನ್ ರೈಟ್ಸ್. ನಾವೆಲ್ಲರೂ ಸಹ ಕಂಪಲ್ಸರಿಯಾಗಿ ಹ್ಯೂಮನ್ ರೈಟ್ಸ್ಗಳು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತೇಳಿ ನಾವೆಲ್ಲರೂ ಸಹ ಕಮಿಟ್ಮೆಂಟ್ ಆಗಬೇಕು ಅಂತೇಳಿ ಕೇಳ್ಕೊಳ್ಳುತ್ತೆ. ಯಾವುದು? ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ಸ್ in its conference held in 1966. So asked for a commitment on part of members of countries for the compulsory implementation of human rights in order to monitor the, ಇಲ್ಲಿ ಮಾನಿಟರ್ ಮಾಡಲಿಕ್ಕೆ, ನಿಯಂತ್ರಣ ಮಾಡಿಕೊಳ್ಳಿಕ್ಕೋಸ್ಕರವಾಗಿ ದ ಹ್ಯೂಮನ್ ಕಮಿಷನ್ ಏನ್ ಮಾಡಿದಿಲ್ಲ ಮುಖ್ಯವಾಗಿ ಇನ್ ಆರ್ಡರ್ ಟು ಮಾನಿಟರ್ ದ ಹ್ಯೂಮನ್ ರೈಟ್ಸ್. ಸೊ ಇನ್ ಹ್ಯೂಮನ್ ರೈಟ್ಸ್ ಕಮಿಷನ್ ವಾಸ್ ಎಸ್ಟಾಬ್ಲಿಷ್ಡ್ ಬೈ UNO on the similar lines. ಆ ಒಂದು ಹಿನ್ನೆಲೆಯಲ್ಲಿ ಇಂಡಿಯಾ, ನಮ್ಮ ದೇಶ ಏನ್ ಮಾಡುತ್ತೆ? ಅನೇಕ ಆಯೋಗಗಳನ್ನು ಸ್ಥಾಪನೆ ಮಾಡುತ್ತೆ. ಮೊದಲನೇದಾಗಿ ನ್ಯಾಷನಲ್ ಕಮಿಷನ್
ಫಾರ್ ಹ್ಯೂಮನ್ ರೈಟ್ಸ್ ಅನ್ನೋ ಒಂದು ಆಯೋಗವನ್ನು ರಚನೆ ಮಾಡುತ್ತೆ. ಎರಡನೇದಾಗಿ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಕಾಸ್ಟ್ ಅನ್ನೋ ಒಂದು ಆಯೋಗವನ್ನು ರಚನೆ ಮಾಡುತ್ತೆ. ಮೂರನೇದಾಗಿ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ಡ್ ಟ್ರೈಬ್ಸ್. ನಾಲ್ಕನೇದಾಗಿ ಮುಖ್ಯವಾಗಿ ನ್ಯಾಷನಲ್ ವುಮೆನ್ಸ್ ಕಮಿಷನ್ ಅನ್ನೋ ಒಂದು ಆಯೋಗವನ್ನು ಸಹ ರಚನೆ ಮಾಡುತ್ತೆ. ದೆನ್ ನ್ಯಾಷನಲ್ ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್. Then after, so national backward classes commissions have been formed to monitor. ಏನಕ್ಕೆ ಮಾಡುತ್ತೆ ಎಲ್ಲ ಕಮಿಷನ್ಸ್ಗಳನ್ನ? ಟು ಮಾನಿಟರ್ ದ ಇಂಪ್ಲಿಮೆಂಟೇಷನ್ ಆಫ್ ಹ್ಯೂಮನ್ ರೈಟ್ಸ್. ಮಾನವ ಹಕ್ಕುಗಳನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೋಸ್ಕರವಾಗಿ ಗವರ್ನಮೆಂಟ್ ಆಫ್ ಇಂಡಿಯಾ organize all these commissions. So at state level, ರಾಜ್ಯ ಮಟ್ಟದಲ್ಲೂ ಸಹ ಇವತ್ತಿಲ್ಲಿ ಮುಖ್ಯವಾಗಿ state commission can be found. State commission can be found in our Karnataka. So these are all the works done by our country, India. So, to given human rights to human beings. So then after, another important global problem is arms race. ಶಸ್ತ್ರಾಸ್ತ್ರಗಳ ಪೈಪೋಟಿ ಎನ್ನುವ ಮತ್ತೊಂದು ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀವಿ. ಸೊ ಇನ್ ನ್ಯೂಕ್ಲಿಯರ್ ಎಪಾಕ್, ನ್ಯೂಕ್ಲಿಯರ್ ಭಾಷೆಯಲ್ಲಿ, ಯುಗದಲ್ಲಿ ಒಂದು ಸ್ಟೇಟ್ಮೆಂಟ್ ಇದೆ. ಏನಪ್ಪ ಅದು? ಐದರ್ ವಿ ಹ್ಯಾವ್ ಟು ಎಂಡ್ ದ ವಾರ್. ನಾವು ಯುದ್ಧವನ್ನು ನಿಲ್ಲಿಸಬೇಕು. ಐದರ್ ವಿ ಹ್ಯಾವ್ ಟು ಎಂಡ್ ವಾರ್. ಒಂದು ವೇಳೆ ನಾವು ನಿಲ್ಲಿಸಲಿಲ್ಲ ಅಂದ್ರೆ ದ ವಾರ್ ವಿಲ್ ಎಂಡ್ ಹ್ಯಾಸ್. ಯುದ್ಧವೇ ನಮ್ಮನ್ನ ಕೊನೆಗಾಣಿಸುತ್ತೆ. This is an important statement in our nuclear epoch. ಈ ಒಂದು ನ್ಯೂಕ್ಲಿಯರ್ ಯುಗದಲ್ಲಿ ಒಂದು ಸ್ಟೇಟ್ಮೆಂಟ್ ಏನು? ವಿ ಹ್ಯಾವ್ ಟು ಎಂಡ್ ದ ವಾರ್. ನಾವೇ ಸ್ವಯಂ ಯುದ್ಧವನ್ನು ನಿಲ್ಲಿಸಬೇಕು. ಅನ್ಫಾರ್ಚುನೇಟ್ಲಿ ವಿ ಫೈಲ್ಯೂರ್ ಟು ಸ್ಟಾಪ್ ದ ವಾರ್. ವಾರ್ ವಿಲ್ ಎಂಡ್ ಹಸ್ is a popular saying, very good saying, often found in the present world. ಇವತ್ತಿನ ಪ್ರಪಂಚದಲ್ಲಿ ಬಹಳ ಸೂಕ್ತವಾಗಿರ್ತಕ್ಕಂಥ ಸ್ಟೇಟ್ಮೆಂಟ್ ಅಂದ್ರೆ ಇದು. ಸೊ ಇನ್ ದ ಕರೆಂಟ್ ಸಿಚುಯೇಷನ್, ಕರೆಂಟ್ ಸ್ಕೆನೇರಿಯೋ, ಆರ್ಮ್ಸ್ ರೇಸ್ ಅಪಿಯರ್ ಟು ಎ ಡೇಂಜರಸ್. ಈ ಶಸ್ತ್ರಾಸ್ತ್ರಗಳ ಒಂದು ಪೈಪೋಟಿ ಬಹಳ ನಮಗೆ ಡೇಂಜರಸ್ ಫೆನಾಮಿನಾ, ಬಹಳ ಭಯಾನಕ ವಿದ್ಯಮಾನವಾಗಿ ಕಾಣ್ತಾ ಇದೆ. ದ ಪ್ರೆಸೆಂಟ್ ಸ್ಕೆನೇರಿಯೋ, ಪ್ರೆಸೆಂಟ್ ಸಿಚುಯೇಷನ್, ಆರ್ಮ್ಸ್ ರೇಸ್ ಅಪಿಯರ್ಸ್ ಟು ಬಿ ಎ ಡೇಂಜರಸ್ ಫೆನಾಮಿನಾ. ಸೊ ಇದಕ್ಕೆ ಏನಪ್ಪ ಪರಿಹಾರ? ಡಿಸ್ಆರ್ಮಾಮೆಂಟ್, ನಿಶಸ್ತ್ರೀಕರಣ. ಡಿಸ್ಆರ್ಮಾಮೆಂಟ್ ಈಸ್ ದ ಪ್ರೆಸೆಂಟ್ ಆಸ್ ವೆಲ್ ಆಸ್ ಫ್ಯೂಚರ್ ನೀಡ್. ನಮಗೆ ಅವಶ್ಯಕವಾಗಿ ಏನ್ ಬೇಕು ಇವತ್ತಿಗೂ ಮುಂದೆನೂ? ಡಿಸ್ಆರ್ಮಾಮೆಂಟ್, ನಿಶಸ್ತ್ರೀಕರಣ ಬಹಳ ಮುಖ್ಯವಾಗಿ ಬೇಕಾಗುತ್ತೆ ಜಾರಿಗೆ. ಆಫ್ ದ ಹ್ಯುಮ್ಯಾನಿಟಿ, ಡಿಸ್ಆರ್ಮಾಮೆಂಟ್ ಈಸ್ ದ ಓನ್ಲಿ ಸೊಲ್ಯೂಷನ್. ಏಕೈಕ ಪರಿಹಾರ ಅಂದ್ರೆ ಡಿಸ್ಆರ್ಮಾಮೆಂಟ್ ಟು ಸ್ಟಾಪ್ ದಿಸ್ ಇನ್ಸಿಡೆಂಟ್, ಟು ಸ್ಟಾಪ್ ದ ಆರ್ಮ್ಸ್ ರೇಸ್. Disarmament is only solution. Then, what is the meaning of disarmament? Disarmament is only direct
process available to bring down the number of arms. ಅಥವಾ ಅಂದ್ರೆ ಶಸ್ತ್ರಾಸ್ತ್ರಗಳ ಸಂಖ್ಯೆಯನ್ನ ಕಡಿಮೆಗೊಳಿಸ್ತಕ್ಕಂಥದ್ದಕ್ಕೆ ನಾವು ಡಿಸ್ಆರ್ಮಾಮೆಂಟ್ ಅಂತ ಕರಿತೀವಿ. ಇಲ್ಲ ಇನ್ನೊಂದು ರೀತಿಯಲ್ಲಿ ನಾವು ಹೇಳ್ತೀವಿ ಅಂದ್ರೆ ಎಲಿಮಿನೇಷನ್ ಆಫ್ ಸರ್ಟೈನ್ ಆರ್ಮ್ಸ್. Elimination of certain arms and ammunitions is also called as a disarmament. One more question. Elimination of arms and ammunitions is called disarmament. So today, by the arms race, insecurity, asthirate, insecurity, fear, stability, instability, not stability, instability, and threat to war appeared due to the arms competition. ಇವತ್ತು ನಮ್ಮ ಪ್ರಪಂಚದಲ್ಲಿರ್ತಕ್ಕಂತಹ ಶಸ್ತ್ರಾಸ್ತ್ರಗಳ ಪೈಪೋಟಿಯಿಂದಾಗಿ ಫಸ್ಟ್ಲಿ ನಮಗೆ ಇನ್ಸೆಕ್ಯೂರಿಟಿ ಕ್ರಿಯೇಟ್ ಆಗಿದೆ, ಅಸ್ಥಿರತೆ ನಮಗೆ ಕಾಣಿಸುತ್ತೆ, ಪರಸ್ಪರ ಹೆದರಿಕೆಯ ಮನೋಭಾವ ಫಿಯರ್ ಕಾಣಿಸುತ್ತೆ, ಪ್ಲಸ್ ಇನ್ಸ್ಟಾಬಿಲಿಟಿ, ನಮಗೆ ಇನ್ಸ್ಟಾಬಿಲಿಟಿ ಕ್ರಿಯೇಟ್ ಆಗ್ತಾ ಇದೆ, ಅಂಡ್ ಥ್ರೆಟ್ ಆಫ್ ವಾರ್, ಯುದ್ಧದ ಉಸಿರುಗಟ್ಟಿಸುವಿಕೆ ನಮಗೆ ಕಾಣಿಸ್ತಾ ಇದೆ. ಕಾರಣ ಇಷ್ಟನೇ, ಡ್ಯೂ ಟು ದ ಆರ್ಮ್ಸ್ ಕಾಂಪಿಟೇಷನ್. ಸೊ ಇನ್ ಆರ್ಡರ್ ಟು ಕೀಪ್ ಆಲ್ ದೀಸ್, ಇವೆಲ್ಲವುಗಳನ್ನು ನಾವು ದೂರ ಇಡಬೇಕು ಅಂದ್ರೆ, ಇನ್ ಆರ್ಡರ್ ಟು ಕೀಪ್ ಆಲ್ ದೀಸ್ ಈವಿಲ್ಸ್ ಅವೇ, ದೂರ ಇಡಬೇಕಂದ್ರೆ ಮುಖ್ಯವಾಗಿ ಡಿಸ್ಆರ್ಮಾಮೆಂಟ್ ಈಸ್ ದ ವೇಯಬಲ್ ಆಪ್ಷನ್. ನಮಗೆ ಉಳಿದಿರ್ತಕ್ಕಂಥ ಏಕೈಕ ಮಾರ್ಗ ಅಂದ್ರೆ ಡಿಸ್ಆರ್ಮಾಮೆಂಟ್ ಆಪ್ಷನ್ ಅವೈಲಬಲ್ ಫಾರ್ ಹ್ಯುಮ್ಯಾನಿಟಿ. ಮನುಕುಲಕ್ಕಿರ್ತಕ್ಕಂಥ ಏಕೈಕ ಮಾರ್ಗ ಅಂದ್ರೆ ನಿಶಸ್ತ್ರೀಕರಣ. ಅಂಡ್ ಆಲ್ಸೋ ಬಿಲೀವ್ಡ್ ದಟ್ ಮನಿ ಈಸ್ ವೇಸ್ಟೆಡ್ ಆನ್ ಆರ್ಮ್ಸ್ ಅಂಡ್ ಅಮ್ಯುನಿಷನ್ಸ್. ಇವತ್ತು ಸಾಕಷ್ಟು ಹಣವನ್ನು ನಾವು, ಮನಿ ಈಸ್ ವೇಸ್ಟೆಡ್ ಆನ್ ಪ್ರಿಪರೇಷನ್ ಆಫ್ ಆರ್ಮ್ಸ್ ಅಂಡ್ ಅಮ್ಯುನಿಷನ್ಸ್. ಸೊ ಇನ್ ದ ವರ್ಲ್ಡ್, one of the person, Eisenhower, H-O-O-V-E-R, Eisenhower, the president of USA, ಅಮೆರಿಕಾದ ಅಧ್ಯಕ್ಷನಾಗಿರ್ತಕ್ಕಂಥ ಐಸನ್ಹೋವರ್ ಅವರು ಈ ರೀತಿ ಹೇಳ್ತಾರೆ. ಯಾವ ರೀತಿಯಾಗಿ? ದ ವರ್ಲ್ಡ್ ವಿಚ್ ಹ್ಯಾಸ್, ಪ್ರಪಂಚ ಏನ್ ಮಾಡ್ತಾ ಇದ್ದೀನಿ ಮುಖ್ಯವಾಗಿ, ವಿಚ್ ಹ್ಯಾಸ್ ಆರ್ಮ್ಸ್, ನಾಟ್ ಓನ್ಲಿ, ಪ್ರಪಂಚ ತಯಾರು ಮಾಡ್ತಾ ಇರ್ತಕ್ಕಂಥ ಶಸ್ತ್ರಾಸ್ತ್ರಗಳು ಅದು ಕೇವಲ ನಾಟ್ ಓನ್ಲಿ ವೇಸ್ಟ್ ಮನಿ, ಹಣವನ್ನ ಖರ್ಚು ಮಾಡೋದ್ರ ಜೊತೆಯಲ್ಲಿ ಏನ್ ಮಾಡ್ತಾ ಇದೆ, ಇಟ್ ಆಲ್ಸೋ ವೇಸ್ಟ್ ದ ಸ್ವೆಟ್ ಆಫ್ ದ ಲೇಬರರ್, ಕಾರ್ಮಿಕರ ಶ್ರಮ, ಬೆವರು, ಸ್ವೆಟ್, ಅದನ್ನು ತೆಗೆದುಕೊಳ್ತಾ ಇದೆ. ಇಂಟೆಲಿಜೆನ್ಸಿ ಆಫ್ ಸೈಂಟಿಸ್ಟ್ಸ್, ವಿಜ್ಞಾನಿಗಳ ಬುದ್ಧಿವಂತಿಕೆಯನ್ನು ಅದು ಹಾಳು ಮಾಡ್ತಾ ಇದೆ. ಅಂಡ್ ವೇಸ್ಟ್ ದ ಡ್ರೀಮ್ಸ್ ಆಫ್ ದ ಚಿಲ್ಡ್ರನ್ಸ್ ಅಂತೇಳಿ ಐಸನ್ಹೋವರ್, ಅಮೆರಿಕನ್ ಪ್ರೆಸಿಡೆಂಟ್, ಸೇಸ್ ಅಬೌಟ್ ದ ಆರ್ಮ್ಸ್ ರೈಸ್. ಏನ್ ಹೇಳ್ತಾರೆ ನೋಡಿ, ಇನ್ನೊಂದ್ಸರಿ ಹೇಳ್ತೇನೆ. Eisenhower, American president, said the world which has arms not only waste the money, it also waste the
sweat of laborers, and intelligence of scientists, and waste the dream of the children. This was stated by Eisenhower, the President of America. Then with the preparation of nuclear weapons, ಇವತ್ತು ನಾವು ನ್ಯೂಕ್ಲಿಯರ್ ವೆಪನ್ಸ್ಗಳನ್ನು ಪ್ರಿಪೇರ್ ಮಾಡೋದ ಉದ್ದೇಶದಲ್ಲಿ ಮುಖ್ಯವಾಗಿ nuclear weapons and bombs, the issue of disarmament became a serious issue to the present world. ಇವತ್ತು ನಾವು ಎಷ್ಟು ಕಾಂಪಿಟೇಷನ್ ಅನ್ನು ಮಾಡ್ತಾ ಇದೀವಿ ಯಾವುದು ವಿತ್ ದ ಪ್ರಿಪರೇಷನ್ ಆಫ್ weapons and bombs. The issue of the disarmament as became a serious issue to our present world. India is a peaceful country. ಭಾರತ ಒಂದು ಶಾಂತಿಯುತವಾಗಿರ್ತಕ್ಕಂಥ, ಶಾಂತಿಯನ್ನು ಬಯಸ್ತಕ್ಕಂಥ ರಾಷ್ಟ್ರವಾಗಿರ್ತಕ್ಕಂಥ ಇಂಡಿಯಾ ಆಲ್ವೇಸ್ ಅಡ್ವೊಕೇಟೆಡ್ ಟು ಡಿಸ್ಆರ್ಮಾಮೆಂಟ್. ಯಾವತ್ತೂ ಸಹ ಇಂಡಿಯಾ ಯಾವುದಕ್ಕೆ ಅಡ್ವೊಕೇಟ್ ಮಾಡ್ತಾ ಇದೆ? ನಿಶಸ್ತ್ರೀಕರಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಇದೆ ಭಾರತ. ಇಂಡಿಯಾ ಆಲ್ವೇಸ್ ಅಡ್ವೊಕೇಟೆಡ್ disarmament. Then peace is very important for global security. ಪ್ರಪಂಚದ ರಕ್ಷಣೆಗೋಸ್ಕರವಾಗಿ ಏನು ಅವಶ್ಯಕ ಅಂತೇಳಿ ಭಾರತ ಹೇಳ್ತಾ ಇದೆ. ಪೀಸ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಗ್ಲೋಬಲ್ ಸೆಕ್ಯೂರಿಟಿ ಇಶ್ಯೂ. ಆಫ್ಟರ್ ದ 1963, the two major countries of the world, USA and USSR, have entered into number of bilateral agreement between two nations. Bilateral, ದ್ವಿಪಕ್ಷೀಯ ಒಪ್ಪಂದಗಳಿಗೆ ಸಾಕಷ್ಟು ಸಹಿಯನ್ನು ಹಾಕುತ್ತೆ. ಅಲ್ಲಿ ಮೊದಲನೇದಾಗಿ ಮುಖ್ಯವಾಗಿ ಪಾರ್ಷಿಯಲ್ ಟೆಸ್ಟ್ ಬ್ಯಾನ್ ಟ್ರೀಟಿ, ಮೊದಲನೇದಾಗಿ ಇನ್ ಬಿಟ್ವೀನ್ ಅಮೆರಿಕಾ ಅಂಡ್ USSR, ರಷ್ಯಾ, ಯುನೈಟೆಡ್ ನೇಷನ್ಸ್ ಆಫ್ ಸೋವಿಯತ್ ರಷ್ಯಾ, USSR, ಯುನೈಟೆಡ್ ಸ್ಟೇಟ್ಸ್ ಆಫ್ ಸೋವಿಯತ್ ರಷ್ಯಾ ಮಧ್ಯದಲ್ಲಿ ಅನೇಕ ಬಯಲಾಟರಲ್ ಟ್ರೀಟಿಗಳಾಗಿದೆ. ಮೊದಲನೇದಾಗಿ ನ್ಯೂಕ್ಲಿಯರ್ ಪಾರ್ಷಿಯಲ್ ಟೆಸ್ಟ್ ಬ್ಯಾನ್ ಟ್ರೀಟಿ, PTBT, ಪಾರ್ಷಿಯಲ್ ಟೆಸ್ಟ್ ಬ್ಯಾನ್ ಟ್ರೀಟಿ. ಎರಡನೇದಾಗಿ ಮುಖ್ಯವಾಗಿ ಕಾಂಪ್ರಹೆನ್ಸಿವ್ ನ್ಯೂಕ್ಲಿಯರ್ ಟೆಸ್ಟ್ ಬ್ಯಾನ್ ಟ್ರೀಟಿ, ಕಾಂಪ್ರಹೆನ್ಸಿವ್ ನ್ಯೂಕ್ಲಿಯರ್ ಟೆಸ್ಟ್ ಬ್ಯಾನ್ ಟ್ರೀಟಿ, CTBT. Then after strategic arms limitation talks, strategic arms limitation talks are some of the agreements entered by these two countries. So these can be considered as the major meeting points of agreements of the world. So India and other countries need to find, ಭಾರತ ಮತ್ತು ಇತರೆ ರಾಷ್ಟ್ರಗಳು ಅವಶ್ಯಕವಾಗಿ ಏನು ಮಾಡ್ಕೋಬೇಕಾಗಿದೆ? ಫೈಂಡ್ ಎ ವೇ ಔಟ್ ಆಫ್ ಡೆಫಿನೇಟಿವ್ ಡಿಸ್ಟ್ರಕ್ಷನ್. ನಿಶ್ಚಿತ ನಾಶ ಆಗುತ್ತೆ, ನಿಶ್ಚಿತವಾಗ್ಲೂ ನಾಶ ಉಂಟಾಗುತ್ತೆ. ಅದರಿಂದ ನಾವು ಏನು ಕಂಡುಹಿಡ್ಕೊಳ್ಬೇಕು? ವಿ ಟ್ರೈ ಟು ಫೈಂಡ್ ವೇ. India and other countries need to find out of destruction starting at the humanity. ಇಲ್ಲಿ ಮುಖ್ಯವಾಗಿ ಸ್ಟಾರಿಂಗ್ ಅಟ್ ಹ್ಯುಮ್ಯಾನಿಟಿ, ಮನುಕುಲವನ್ನು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ನಾವು ನಮ್ಮದೇ ಆಗಿರ್ತಕ್ಕಂಥ ದಾರಿಯನ್ನು ಕಂಡಿಟ್ಕೊಳ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ.
So third global problem is economic inequality. Economic inequality. Remember, among the members of world, ಪ್ರಪಂಚದ ಎಲ್ಲ ರಾಷ್ಟ್ರಗಳ ಮಧ್ಯದಲ್ಲಿ, so economically inequalities is a major problem. ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ರಾಷ್ಟ್ರಗಳಲ್ಲಿ ಕಂಡುಬರ್ತಕ್ಕಂಥ ಒಂದು ಸಮಸ್ಯೆ ಅಂದರೆ ಯಾವ್ದಪ್ಪ ಮುಖ್ಯವಾಗಿ economical inequality. Economical inequality is one of the important problem. So it is a historical gift of economic inequality is a historical gift. ಐತಿಹಾಸಿಕ ಕೊಡುಗೆ. ಯಾವುದರ ಕೊಡುಗೆ? colonialism and imperialism policies. ಏನು ನಮ್ಮ ರಾಷ್ಟ್ರಗಳಲ್ಲಿ ಆಳ್ವಿಕೆ ಮಾಡಿರ್ತಕ್ಕಂಥ, ವಿದೇಶಿಯರ ಮುಂದೆ ಆಳ್ವಿಕೆ ಮಾಡದಿರ್ತಕ್ಕಂಥ ಇಂಪೀರಿಯಾಲಿಸಂ ಪಾಲಿಸಿಯಿಂದಾಗಿ, colonialism ಪಾಲಿಸಿಯಿಂದಾಗಿ economic inequality is a gift. Then finally, European countries, number of European countries, so established colonies, ಅನೇಕ ಯುರೋಪಿನ ರಾಷ್ಟ್ರಗಳು ತಮ್ಮ ತಮ್ಮ ವಸಾಹತುಗಳನ್ನು ಎಲ್ಲೆಲ್ಲಿ ಸ್ಟಾರ್ಟ್ ಮಾಡ್ತಾರೆ? ಇನ್ ಆಫ್ರಿಕಾ, ಇನ್ ಏಷ್ಯಾ, ಇನ್ ಲ್ಯಾಟಿನ್ ಅಮೇರಿಕಾ, American countries. So many European countries, so established colonies, ತಮ್ಮ ವಸಾಹತುಗಳನ್ನು ಸ್ಥಾಪನೆ ಮಾಡುತ್ತಾರೆ. ಎಲ್ಲಿ? ಇನ್ ಏಷಿಯನ್ ಕಂಟ್ರೀಸ್, ಆಫ್ರಿಕನ್ ಕಂಟ್ರೀಸ್ and Latin American countries, Europeans established their colonies. The countries that were under the controlling of imperialistic powers, ಯಾವ ರಾಷ್ಟ್ರಗಳು ಆ ವಸಾಹತುಶಾಹಿ ಶಕ್ತಿಗಳ ಅಧೀನದಲ್ಲಿ ಇದ್ದುವೋ, the countries that were under the controlling of imperialistic power suffered from ಬ್ಯಾಕ್ವರ್ಡ್ನೆಸ್. ಆ ಎಲ್ಲ ರಾಷ್ಟ್ರಗಳಲ್ಲೂ ಸಹ ಏನು ಕಂಡು ಬರ್ತಾ ಇದೆ? ಆರ್ಥಿಕವಾಗಿ ಹಿಂದುಳಿದಿರುವಿಕೆ ಕಂಡು ಬರ್ತಾ ಇದೆ. ದ ಕಂಟ್ರೀಸ್ ಸಫರ್ಡ್ ಫ್ರಮ್ ಬ್ಯಾಕ್ವರ್ಡ್ನೆಸ್, ಆರ್ಥಿಕವಾಗಿ ಹಿಂದುಳಿದಿದೆ. ದೇರ್ ಪ್ರೋಗ್ರೆಸ್ ವಾಸ್ ರಿಯಲಿ ಸ್ಲೋ. ಅವರ ಬೆಳವಣಿಗೆ, ಪ್ರಗತಿ ತುಂಬಾನೇ ಸ್ಲೋ ಆಗಿತ್ತು, ಬಹಳ ಕಡಿಮೆ ಪ್ರಮಾಣದಲ್ಲಿತ್ತು. ಎಲ್ಲಿವರೆಗೂ? ಟಿಲ್ ಟು 20th centuries, 20ನೇ ಶತಮಾನದವರೆಗೂ ಸಹ ದ ಪ್ರೋಗ್ರೆಸ್ ಆಫ್ ದ ಕಂಟ್ರಿ ವಿಚ್ ಆರ್ ಅಂಡರ್ ದ ಕಂಟ್ರೋಲಿಂಗ್ ಆಫ್ ಇಂಪೀರಿಯಾಲಿಸ್ಟಿಕ್ ಪವರ್ ವೆರಿ ಸ್ಲೋ. ಆಫ್ಟರ್ 20th century, till to 20th century, then after the attaining independence, ಯಾವಾಗ ಆ ರಾಷ್ಟ್ರಗಳು ಸ್ವತಂತ್ರವನ್ನು ಪಡ್ಕೊಂಡ್ವು, ಆಫ್ಟರ್ ಅಟೈನಿಂಗ್ ಇಂಡಿಪೆಂಡೆನ್ಸ್, many Asian countries and African countries attempted to, number of Asian countries and African countries attempted to achieve development, ಪ್ರಗತಿಯನ್ನು ಸಾಧಿಸಲಿಕ್ಕೆ ಪ್ರಯತ್ನವನ್ನು ಮಾಡುತ್ತೆ. ಬಟ್ ದ ಹ್ಯಾಡ್ ಎ ಲಾಟ್ ಆಫ್ ಹರ್ಡಲ್ಸ್, ಸಾಕಷ್ಟು ಕುಂಠಿತ, ಹಿನ್ನಡೆಗಳು, ಸಮಸ್ಯೆಗಳಿದ್ವು ಅವ್ರಿಗೆ. ಏನೇ ಪ್ರಯತ್ನ ಮಾಡಿದ್ರು ಸಹ, ಬಟ್ ದ ಕಂಟ್ರೀಸ್ ಹ್ಯಾವ್ ಎ ಲಾಟ್ ಆಫ್ ಹರ್ಡಲ್ಸ್ ಟು ಕ್ರಾಸ್ ದ, ಅವು ಇಲ್ಲಿ ಮುಖ್ಯವಾಗಿ ಸಾಕಷ್ಟು ಹರ್ಡಲ್ಸ್ಗಳನ್ನು ಅವರು ಕ್ರಾಸ್ ಮಾಡಬೇಕಾಯಿತು. ಯಾವ್ಯಾವುದು? in the field of science, in the field of technology, in the field of agriculture,
in the field of transport, in the field of education, in the field of health and other facilities, there is a lot of hurdles. So these and other areas to achieve development. ಸಾಕಷ್ಟು ಇದರಲ್ಲಿ ಅಭಿವೃದ್ಧಿ ಸಾಧಿಸಬೇಕಂದ್ರೆ ಆ ಎಲ್ಲ ಹಿಂಸೆಗಳನ್ನು ತಾಳಬೇಕಾಗಿತ್ತು. Hence, they had to. ಹಾಗಾಗಿ ಅವೇನು ಮಾಡ್ತವೆ ಇಲ್ಲಿ ಮುಖ್ಯವಾಗಿ to overcome these hurdles, all the backward countries had to depend upon the foreign aid. ಅವರಿಗೆ ಪ್ರಗತಿಯನ್ನು ಸಾಧಿಸಬೇಕು ಅಂದರೆ ಏನು ಬೇಕಾಗುತ್ತೆ? ವಿದೇಶಿಯರ ಸಹಾಯ. Foreign aid is very important to achieve development. So after 1945, after the end of Second World War, United States of America and United States of Soviet Russia started helping to developing country, ಅಭಿವೃದ್ಧಿಯನ್ನು ಹೊಂದ್ತಾ ಇರತಕ್ಕಂಥ ರಾಷ್ಟ್ರಗಳಿಗೆ ಸಹಾಯ ಮಾಡಲಿಕ್ಕೆ ಮುಂದೆ ಬರುತ್ತೆ ಅಮೆರಿಕ ಮತ್ತು USSR. So started helping developing countries based on ಯಾವ ಆಧಾರದ ಮೇಲೆ ಅಂದ್ರೆ the block they belonged to, ಯಾವ ಗ್ರೂಪಿಗೆ ಸೇರ್ಕೊಂಡದೆ, USA block or USSR block. Based on these blocks, these two countries started to helping for their developing. Then, but the poverty of the developing countries, ಆ ಒಂದು ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿರ್ತಕ್ಕಂಥ ಬಡತನ became the tool, ಅಸ್ತ್ರವಾಗಿ ಬಳಸ್ತಾರೆ ಯಾವುದನ್ನ? ಬಡತನವನ್ನ. ಯಾವುದಕ್ಕೆ? ಪವರ್ ಪಾಲಿಟಿಕ್ಸ್ ಆಫ್ ದ ಡೆವಲಪ್ಡ್ ಕಂಟ್ರೀಸ್, ಅಭಿವೃದ್ಧಿ ಹೊಂದಿರತಕ್ಕಂಥ ರಾಷ್ಟ್ರಗಳು ಡೆವಲಪಿಂಗ್ ನೇಷನ್ ಅಲ್ಲಿ ಇರ್ತಕ್ಕಂಥ ಪಾವರ್ಟಿಯನ್ನ ಮೇಜರ್ ಟೂಲ್ ಅನ್ನಾಗಿ ಬಳಸ್ಕೊಳ್ತಾರೆ. ಸೊ ದೆನ್ ಆಫ್ಟರ್ 1945, so these two countries, US and USSR, came forward to helping to developing countries on the basis of block. But the poverty of that developed countries so became the tools of power politics of the developed countries. So in later stage, ನಂತರದ ಸಮಯದಲ್ಲಿ, in later stage, India continued with non-alignment policy. ಈ ಸಂದರ್ಭದಲ್ಲಿ ಭಾರತ ಏನ್ ಮಾಡ್ತು? ಅಲಿಪ್ತ ನೀತಿಯನ್ನ ಇಂಡಿಯಾ ಫಾಲೋಡ್. ನಾನ್-ಅಲೈನ್ಡ್ ಪಾಲಿಸಿ, ಭಾರತ ಅಲಿಪ್ತ ನೀತಿಯನ್ನ ಫಾಲೋ ಅಪ್ ಮಾಡ್ತು. ಅಂಡ್ ಇಂಡಿಯಾ ಇನ್ಸಿಸ್ಟೆಡ್, ಭಾರತ ಹೇಳುತ್ತೆ, ಆಚರಣೆಗೆ ತರುತ್ತೆ ಏನನ್ನ? that the developed countries should provide assistance. ಎಲ್ಲ ಮುಂದುವರೆದ ರಾಷ್ಟ್ರಗಳು ಸಹ ಇಲ್ಲಿ ಮುಖ್ಯವಾಗಿ ಸಹಾಯವನ್ನು ಕೊಡಬೇಕು. ಯಾರಿಗೆ? ಟು ಡೆವಲಪಿಂಗ್ ನೇಷನ್ಸ್. ಅರ್ಥ ಮಾಡ್ಕೊಳ್ಳಿಕ್ಕಂದ ಎಲ್ಲ ಅಭಿವೃದ್ಧಿ ಹೊಂದಿರತಕ್ಕಂಥ ರಾಷ್ಟ್ರಗಳು ಅಸಿಸ್ಟ್ ಮಾಡಬೇಕು, ಹೆಲ್ಪ್ ಅನ್ನು ಮಾಡಬೇಕು. ಯಾರಿಗೆ? ಟು ಡೆವಲಪಿಂಗ್ ಕಂಟ್ರೀಸ್ ವಿತೌಟ್ ಆನ್ ಕಂಡೀಷನ್ಸ್, ಯಾವುದೇ ಷರತ್ತನ್ನ ಹಾಕದ ಹಾಗೆ. ನೋಡಿ, ಇಂಡಿಯಾ ಏನ್ ಮಾಡುತ್ತೆ? ಫಾಲೋಡ್ ನಾನ್ ಅಲೈನ್ಮೆಂಟ್ ಪಾಲಿಸಿ, ನಾಟ್ ಜಾಯ್ನಿಂಗ್ ವಿತ್ US and USSR. ಸೊ ಇಟ್ ಅಡ್ವೊಕೇಟ್ ದಟ್, ಭಾರತ ಇಲ್ಲಿ ಹೆಚ್ಚು ಅಡ್ವೊಕೇಟ್ ಮಾಡುತ್ತೆ ಏನಂತ? ಇಂಡಿಯಾ ಇನ್ಸಿಸ್ಟೆಡ್ ದಟ್ all developed nations or countries should provide assistance to developing countries without any conditions, and also
ದಿಸ್ ಹೆಲ್ಪ್ಸ್ ಟು ದ ಪೂರ್ ನೇಷನ್ಸ್, ಬಡ ರಾಷ್ಟ್ರಗಳಿಗೆ ಸಹಾಯವನ್ನು ಮಾಡಬೇಕು. ಟು ಪ್ರೊಟೆಕ್ಟ್ ದೇರ್ ಸೆಲ್ಫ್ ರೆಸ್ಪೆಕ್ಟ್, ಈ ರೀತಿಯಾಗಿ ನಾವು ಬಡ ರಾಷ್ಟ್ರಗಳಿಗೆ ನೆರವನ್ನು ಕೊಟ್ಟು ಆ ರಾಷ್ಟ್ರಗಳ ಸೆಲ್ಫ್ ರೆಸ್ಪೆಕ್ಟ್ ಅನ್ನು ನಾವು ಕಾಪಾಡಬೇಕು ಅಂತೇಳಿ ಇಂಡಿಯಾ ಹೇಳುತ್ತೆ. ಅಂಡ್ ಇಂಡಿಯಾ ಆಲ್ಸೋ ಟ್ರೈ ಟು ಚಾನಲ್ ಮಾನಿಟರಿ ಹೆಲ್ಪ್, ಆರ್ಥಿಕ ನೆರವನ್ನು ಕೊಡ್ಲಿಕ್ಕೆ ಹೇಳುತ್ತೆ. ಆರ್ಥಿಕ ನೆರವಿನ ಹರಿವನ್ನು ಬಯಸುತ್ತೆ ಭಾರತ, ಇಂಡಿಯಾ. ಸೊ ಏನ್ ಮಾಡುತ್ತೆ ಇಲ್ಲಿ ಮುಖ್ಯವಾಗಿ, ಸೊ ಇಟ್ ಟ್ರೈಡ್ ಟು ಚಾನಲ್ ಮಾನಿಟರಿ ಹೆಲ್ಪ್ ಟು ಥರ್ಡ್ ವರ್ಲ್ಡ್ ಕಾನ್ಸೆಪ್ಟ್, ವಿಶ್ವದಲ್ಲಿರ್ತಕ್ಕಂಥ ತೃತೀಯ ಜಗತ್ತು ಅನ್ನೋ ಒಂದು ಅಂಶಕ್ಕೆ ಭಾರತ ಏನ್ ಮಾಡುತ್ತೆ, ಚಾನಲ್ ಮಾನಿಟರಿ ಬೆನಿಫಿಟ್ ಟು ಥರ್ಡ್ ವರ್ಲ್ಡ್ ಕಾನ್ಸೆಪ್ಟ್. ಹಾಗಾದ್ರೆ ಥರ್ಡ್ ವರ್ಲ್ಡ್ ಅಂತ ಯಾವುದಕ್ಕೆ ಕರಿತೀವಿ ಇಲ್ಲಿ ಮುಖ್ಯವಾಗಿ, ಥರ್ಡ್ ವರ್ಲ್ಡ್ ಅಂತೇಳಿ ಕರಿತೀವಿ ಇಲ್ಲಿ ಮುಖ್ಯವಾಗಿ. ಥರ್ಡ್ ವರ್ಲ್ಡ್ ರೆಫರ್ ಟು, ಥರ್ಡ್ ವರ್ಲ್ಡ್ ರೆಫರ್ ಟು ಆರ್ ಡೆನೋಟ್ಸ್ ಇಲ್ಲಿ ಪಾವರ್ಟಿ ಅಂಡ್ ನಾನ್ ಡೆವಲಪ್ಡ್ ಕಂಟ್ರೀಸ್. ಏಷ್ಯಾದಲ್ಲಿ, ಅಮೆರಿಕಾದಲ್ಲಿ, ಲ್ಯಾಟಿನ್ ಅಮೆರಿಕಾದ ಇರ್ತಕ್ಕಂಥ ರಾಷ್ಟ್ರಗಳನ್ನ ಥರ್ಡ್ ವರ್ಲ್ಡ್ ಗ್ರೂಪಿಗೆ ಸೇರಿಸ್ಕೊಳ್ತೀವಿ. ಬಿಕಾಸ್ ಆಲ್ ಕಂಟ್ರೀಸ್ ಆರ್ ಬ್ಯಾಕ್ವರ್ಡ್ ಕಂಟ್ರೀಸ್. ಅಂಡ್ ಅನದರ್ ಒನ್ ಈಸ್ ನಾನ್ ಡೆವಲಪ್ಡ್ ಕಂಟ್ರೀಸ್. ಯಾವುದು? ಥರ್ಡ್ ವರ್ಲ್ಡ್ ಕಂಟ್ರೀಸ್ ರೆಫರ್ಸ್ ಟು ಬ್ಯಾಕ್ವರ್ಡ್ ಕಂಟ್ರೀಸ್ and also non-development countries. So these countries are trying to, these nations are trying to come out of the, ಹೊರ ಬರಬೇಕಾಗಿತ್ತು. ಯಾವ ಯಾವ ಅಂಶಗಳಿಂದ ಹೊರ ಬರಬೇಕಾಗಿತ್ತು? ಶಾರ್ಟೇಜ್ ಆಫ್ ಫುಡ್, ಆ ರಾಷ್ಟ್ರಗಳಲ್ಲಿ ಆಹಾರದ ಕೊರತೆ ಇದೆ. ದೆನ್ ಕ್ಯಾಪಿಟಲ್, ಬಂಡವಾಳ ಇಲ್ಲ ಆ ರಾಷ್ಟ್ರಗಳಲ್ಲಿ. ಯಾವ ರಾಷ್ಟ್ರಗಳಲ್ಲಿ? ಥರ್ಡ್ ವರ್ಲ್ಡ್ ರಾಷ್ಟ್ರಗಳಲ್ಲಿ. ಶಾರ್ಟೇಜ್ ಆಫ್ ಫುಡ್, ಶಾರ್ಟೇಜ್ ಆಫ್ ಕ್ಯಾಪಿಟಲ್, ಶಾರ್ಟೇಜ್ ಆಫ್ ಹೆಲ್ತ್ ಫೆಸಿಲಿಟೀಸ್, ಶಾರ್ಟೇಜ್ ಆಫ್ ಎಜುಕೇಶನ್ ಫೆಸಿಲಿಟೀಸ್ ಅಂಡ್ ಮೆನಿ ಅದರ್ ಇಶ್ಯೂಸ್. ಇನ್ನು ಈ ಎಲ್ಲ ಅಂಶಗಳಿಂದ ಥರ್ಡ್ ವರ್ಲ್ಡ್ ಕಾನ್ಸೆಪ್ಟ್ ನಲ್ಲಿ ಇರ್ತಕ್ಕಂಥ ರಾಷ್ಟ್ರಗಳು ಹೊರಬರಬೇಕಾಗಿತ್ತು. ಆಗ ಇಲ್ಲಿ ಮುಖ್ಯವಾಗಿ ಮೀನ್ವೈಲ್ ದ ಎಕ್ಸಸ್ ಸ್ಪೆಂಡಿಂಗ್, ಆಗ ಅನಾವಶ್ಯಕ ಖರ್ಚುಗಳನ್ನು ಮಾಡೋದ್ರ ಬದಲಿಗೆ ಎಕ್ಸಸ್ ಸ್ಪೆಂಡಿಂಗ್, ಓಪನ್ ಎಕಾನಮಿ, ಮುಕ್ತ ಆರ್ಥಿಕ ವ್ಯವಸ್ಥೆಯಿಂದಾಗಿ, ಗ್ಲೋಬಲೈಸೇಷನ್, ಜಾಗತೀಕರಣದಿಂದಾಗಿ, all these promoted by the developed world is another one of the, remember, ಯಾವುದು? ಎಕ್ಸಸ್ ಸ್ಪೆಂಡಿಂಗ್, ಓಪನ್ ಎಕಾನಮಿ, ಗ್ಲೋಬಲೈಸೇಷನ್, ದೆನ್ ಪ್ರಮೋಟೆಡ್ ಬೈ ದ ಡೆವಲಪ್ಡ್ ಕಂಟ್ರೀಸ್, ಡೆವಲಪ್ಡ್ ವರ್ಲ್ಡ್ ಈಸ್ ಟ್ಯಾಕ್ಸಿಂಗ್ ದ poor nations with interesting pollution and inability to act beyond these limitations. ಇವೆಲ್ಲವುಗಳನ್ನು ಹೊರತುಪಡಿಸಿ ಡೆವಲಪ್ಡ್ ಕಂಟ್ರೀಸ್ ಆ ರಾಷ್ಟ್ರಗಳಿಗೆ ಹೆಲ್ಪ್ ಅನ್ನು ಮಾಡಬೇಕು ಅಂತೇಳಿ ಇಂಡಿಯಾ ಬಯಸುತ್ತೆ. ಇಂಡಿಯಾ ಆಸ್ ಎ ಪ್ರೋಗ್ರೆಸಿವ್ ನೇಷನ್, ಪ್ರಗತಿಶೀಲವಾಗಿರ್ತಕ್ಕಂಥ ಭಾರತ ಇಲ್ಲಿ ಮುಖ್ಯವಾಗಿ ಈಸ್ ಟ್ರೈಯಿಂಗ್ ಟು ಪ್ರಮೋಟ್, ಪ್ರಯತ್ನ ಮಾಡುತ್ತೆ, ಪ್ರಮೋಟ್ ಎಕಾನಮಿಕ್ ಇಕ್ವಾಲಿಟಿ ಎಮಾಂಗ್ ದ ಆರ್ ಎಮಾಂಗ್ ಆಲ್ ದ ಕಂಟ್ರೀಸ್ ಆಫ್ ದ ವರ್ಲ್ಡ್. ಸೊ ದಿಸ್ ಈಸ್ ದ ಅಟಿಟ್ಯೂಡ್ಸ್ ಆಫ್ ಅವರ್ country. Students, all of know about this? Yes, okay. Enough.